ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ ಕಾಮದ ಏಕಾದಶಿ ಅಂತ ಕರಿತಾ ಇದ್ರಿ. ಈ ಏಕಾದಶಿಯ ದಿನದಂದು ವಿಷ್ಣುವಿನ ಜೊತೆಗೆ ತಾಯಿ ತುಳಸಿಯನ್ನ ಪೂಜಿಸೋದ್ರಿಂದ ಆರ್ಥಿಕ ಬಿಕ್ಕಟ್ಟು ಅನ್ನೋದು ನಿವಾರಣೆ ಆಗುತ್ತೆ. ಇನ್ನು ತಾಯಿ ಲಕ್ಷ್ಮಿಯ ಆಶೀರ್ವಾದ ಕೂಡ ಸಿಗುತ್ತೆ. ಇನ್ನು ಈ ಕಾಮದ ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ, ಅದ್ರ ಜೊತೆ ನಾವು ತುಳಸಿ ಗಿಡಕ್ಕೆ ಯಾವ ಒಂದು ವಸ್ತುವನ್ನು ಕಟ್ಟಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಕಾಮದ ಏಕಾದಶಿಯ ದಿನದಂದು 2 ಶುಭ ಯೋಗಗಳು ರೂಪುಗೊಳ್ತಾ ಇದೆ. ಸರ್ವಾರ್ಥ ಸಿದ್ಧಿ ಯೋಗ ಹಾಗೆಯೇ ರವಿ ಯೋಗವೂ ಕೂಡ ರೂಪುಗೊಳ್ತಾ ಇದೆ. ಇದರೊಂದಿಗೆ ಆಶ್ಲೇಷ ನಕ್ಷತ್ರ ಸಂಯೋಜನೆ ಕೂಡ ಇದೆ. ಈ ಯೋಗದಲ್ಲಿ ವಿಷ್ಣು ದೇವರು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ಭಕ್ತರು ಬಯಸಿದ ಎಲ್ಲ ಆಸೆಗಳು ಈಡೇರ್ತವೆ ಅಂತಲೇ ಹೇಳ್ಬೋದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಾಮದ ಏಕಾದಶಿ ವ್ರತವನ್ನು ಆಚರಿಸೋದ್ರಿಂದ ಭಕ್ತರ ಎಲ್ಲ ರೀತಿಯಾದ ಪಾಪಗಳು ಕೂಡ ನಾಶವಾಗುತ್ತೆ ಅಂತಲೇ ಹೇಳ್ಬೋದು. ಈ ವ್ರತದ ಪರಿಣಾಮದಿಂದಾಗಿ ನೀವು ತಿಳಿದೋ ಅಥವಾ ತಿಳಿಯೋದೋ ಮಾಡಿದ ಪಾಪಗಳು ಕೂಡ ಪರಿಹಾರ ಆಗುತ್ತೆ. ಇಷ್ಟಾರ್ಥಗಳು ನಿಮಗೆ ಬಹು ಬೇಗನೆ ಈಡೇರುತ್ತೆ ಅಂತಲೇ ಹೇಳ್ಬೋದು. ಈ ವ್ರತವು ನಿಮ್ಮ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಅನ್ನೋದು ನೆಲೆಸುತ್ತೆ ಮತ್ತು ಕೌಟುಂಬಿಕ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಇನ್ನು ಮನೆಯಲ್ಲಿ ಕೆಟ್ಟ ಗುಣಗಳು ದುಶ್ಚಟಗಳಿದ್ರೆ ಅದು ಕೂಡ ನಾಶವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಾಮದ ಏಕಾದಶಿ ನಮಗೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ 7ನೇ ತಾರೀಕು ಸೋಮವಾರ, ಅಂದರೆ ಇವತ್ತು ರಾತ್ರಿ ನಮಗೆ 8 ಗಂಟೆಗೆ ಪ್ರಾರಂಭ ಆಗುತ್ತೆ. ಇನ್ನು ನಮಗೆ 8ನೇ ತಾರೀಕು ಅಂದರೆ ಮಂಗಳವಾರ ರಾತ್ರಿ 9 ಗಂಟೆ 13 ನಿಮಿಷಕ್ಕೆ ಕೊನೆಗೊಳ್ಳುತ್ತೆ. ನಾವು ಉದಯ ತಿಥಿಯನ್ನು ಗಣನೆಗೆ ತಗೊಂಡು ನಾಳೆ ಕಾಮದ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗತ್ತೆ. ನಾಳೆ ಕಾಮದ ಏಕಾದಶಿ ಇದೆ. ಹಾಗಾಗಿ ನಾಳೆ ಅದರಲ್ಲೂ ಮಂಗಳವಾರ ಏಕಾದಶಿ ಬಂದಿರೋದ್ರಿಂದ ಸ್ನಾನದ ನೀರಿಗೆ ನೀವು ಅರಳಿ ಎಲೆಯನ್ನು, ಅಂದರೆ ಅರಳಿ ಮರದಿಂದ ಯಾವುದೇ ಕಾರಣಕ್ಕೂ ನೀವು ಎಲೆಯನ್ನು ಕೀಳಕ್ಕೆ ಹೋಗ್ಬಿಡಿ. ಅರಳಿ ಮರದಿಂದ ಕೆಳಗಡೆ ಬಿದ್ದಿರುವಂಥ ಎಲೆಯನ್ನು ನೀವು ತೊಗೊಂಬಂದು ಸ್ನಾನದ ನೀರಿಗೆ ಹಾಕಿ ಒಂದು 5 ನಿಮಿಷಗಳ ಕಾಲ ಬಿಟ್ಟು ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ನಂತರ ಶುದ್ಧವಾದ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಬಳಿಕ ಉಪವಾಸ ವ್ರತವನ್ನು ಮಾಡೋದಾಗಿ ನೀವು ದೇವರ ಮುಂದೆ ನಿಂತು ಪ್ರತಿಜ್ಞೆಯನ್ನು ಮಾಡಬೇಕು. ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಿ ಪೂಜೆಯ ಪೀಠದ ಮೇಲೆ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ಹರಡಿ ಅದರ ಮೇಲೆ ವಿಷ್ಣು ದೇವರ ವಿಗ್ರಹ ಅಥವಾ ಫೋಟೋವನ್ನು ಇಡಬೇಕಾಗತ್ತೆ. ಇನ್ನು ವಿಷ್ಣುವಿನ ವಿಗ್ರಹ ಏನಾದರೂ ನಿಮ್ಮ ಮನೆಯಲ್ಲಿ ಏನಾದರೂ ಇತ್ತು ಅಂದರೆ ನೀವು ಅದಕ್ಕೆ ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕಾಗತ್ತೆ. ಹಾಗೆಯೇ ನೀವು ಶುದ್ಧ ನೀರಿನಿಂದ ಕೂಡ ನೀವು ಅಭಿಷೇಕವನ್ನು ಮಾಡಬೇಕು. ಇನ್ನು ವಿಷ್ಣುವಿಗೆ ಅಭಿಷೇಕವನ್ನು ಮಾಡಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಅನ್ನೋ ಮಂತ್ರವನ್ನು ನೀವು ಹೇಳ್ತಾ ನೀವು ಅಭಿಷೇಕವನ್ನು ಮಾಡಬೇಕಾಗತ್ತೆ. ನಂತರ ಶ್ರೀಗಂಧ, ಪವಿತ್ರ ದಾರ, ಬಟ್ಟೆ, ಸುಗಂಧ ದ್ರವ್ಯ, ಅಕ್ಷತೆ, ಹೂಗಳು, ಎಳ್ಳು, ನೈವೇದ್ಯ, ಆಯಾ ಋತುವಲ್ಲೇ ದೊರೆಯುವ ಹಣ್ಣುಗಳು, ಧೂಪ ದ್ರವ್ಯ, ವೀಳ್ಯದೆಲೆ ಮತ್ತು ತೆಂಗಿನಕಾಯಿಯನ್ನು ಅರ್ಪಿಸಿ ಈ ದಿನ ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಿಸಬೇಕಾಗತ್ತೆ. ಇನ್ನು ಪೂಜೆಯ ಕೊನೆಯಲ್ಲಿ ಕಾಮದ ಏಕಾದಶಿ ಕಥೆಯನ್ನು ಕೇಳೋದು ಉತ್ತಮ ಅಂತಲೇ ಹೇಳ್ಬೋದು. ಅದ್ರ ಜೊತೆ ನಾವು ಕರ್ಪೂರವನ್ನು ಬೆಳೆಸಿ ಆರತಿಯನ್ನು ಮಾಡಬೇಕಾಗತ್ತೆ. ಅಂದರೆ ಪೂಜೆ ಎಲ್ಲ ಆದ ನಂತರ ನೀವು ಆರತಿಯನ್ನು ಮಾಡಬೇಕಾಗತ್ತೆ. ಇನ್ನು ಯಾವ ಮಂತ್ರವನ್ನು ಹೇಳ್ಕೊಬೇಕು ಅನ್ನೋದಾದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತಾಗಲಿ, ಅಥವಾ ಓಂ ವಿಷ್ಣುವೇ ನಮಃ ಅನ್ನೋದಾಗಲಿ, ಅಥವಾ ಓಂ ಹೂಂ ವಿಷ್ಣುವೇ ನಮಃ ಅನ್ನೋದಾಗಲಿ, ಓಂ ನಮೋ ನಾರಾಯಣಾಯ ನಮಃ ಅನ್ನೋದಾಗಲಿ, ಈ ರೀತಿಯಾಗಿ ನಿಮ್ಗೆ ಯಾವುದು ಬರುತ್ತೋ ಆ ಮಂತ್ರಗಳನ್ನು ಕೂಡ ಹೇಳ್ಕೊಳ್ಬೇಕಾಗತ್ತೆ. ನಾಳೆ ಕಾಮದ ಏಕಾದಶಿ ಇರೋದ್ರಿಂದ ತುಳಸಿ ಗಿಡದಲ್ಲಿ ಯಾವ ಒಂದು ವಸ್ತುವನ್ನು ಇಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ತುಳಸಿ ಗಿಡ ಎನ್ನುವುದು ಲಕ್ಷ್ಮೀ ನಾರಾಯಣರ ಸಂಕೇತ ಅಂತಲೇ ಹೇಳ್ಬೋದು. ಮನೆಯಲ್ಲಿ ತುಳಸಿ ಗಿಡವನ್ನು ಇಡೋದ್ರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಮಾತ್ರವಲ್ಲದೆ ಮನೆಗೆ ಧನಾತ್ಮಕತೆ ಅನ್ನೋದು ಬರುತ್ತೆ. ಇನ್ನು ಈ ಗಿಡ ಲಕ್ಷ್ಮೀ ದೇವಿಯ ರೂಪವೆಂದರೆ ಇನ್ನೊಂದೆಡೆ ನೀವು ಇದನ್ನು ವಿಷ್ಣು ದೇವನಿಗೆ ಪ್ರಿಯವಾದ ಗಿಡ ಕೂಡ ಆಗಿದೆ. ಹಾಗಾಗಿ ತುಳಸಿಯನ್ನು ಮನೆಯಲ್ಲಿ ನೆಡೋದ್ರಿಂದ ಸಂತೋಷ, ನೆಮ್ಮದಿ ಮತ್ತು ಶಾಂತಿ ಅನ್ನೋದು ನೆಲೆಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ದೇವರ ಪೂಜೆಯಿಂದ ಹಿಡಿದು ಪ್ರಸಾದವನ್ನು ತಯಾರಿಸಿ ನೀವು ದೇವರಿಗೆ ನೈವೇದ್ಯ ಅರ್ಪಿಸುವವರಿಗೂ ಕೂಡ ನೀವು ತುಳಸಿಯನ್ನು ವಿವಿಧ ರೂಪಗಳಲ್ಲಿ ಬಳಸಲಾಗುತ್ತೆ. ತುಳಸಿಗೆ ನಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು
ತೊಂದರೆಗಳನ್ನು ದೂರ ಮಾಡುವ ಶಕ್ತಿ ಕೂಡ ಇದೆ. ನಾಳೆ ಮಂಗಳವಾರ ಕಾಮದ ಏಕಾದಶಿ ಇರೋದ್ರಿಂದ ನಾಳೆ ಸಂಜೆ ನೀವು ಅಂದರೆ ಸಂಧ್ಯಾ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ದೀಪ ಹಚ್ತಿರಲ್ಲ, ಆ ದೀಪ ಹಚ್ಚುವ ಸಮಯದಲ್ಲಿ ನೀವು ತುಳಸಿ ಗಿಡದಲ್ಲಿ ಈ ವಸ್ತುವನ್ನು ಇಡಬೇಕಾಗತ್ತೆ. ಮೊದಲು ನೀವು ಮನೆಯಲ್ಲೆಲ್ಲ ಪೂರ್ತಿಯಾಗಿ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ನಂತರ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೇಲಿ ಇನ್ನೇನು ದೀಪ ಹಚ್ಚಬೇಕಲ್ಲ, ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ನೀವು ತುಳಸಿ ಗಿಡದ ಹತ್ರ ಹೋಗಿ ಅಲ್ಲೂ ಕೂಡ ನೀವು ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರ ಹೂಗಳನ್ನೆಲ್ಲ ಅರ್ಪಿಸಿ ನೀವು ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ. ಆದಷ್ಟು ಒಂದು ತುಪ್ಪದ ದೀಪವನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ ನೀವು ಎಣ್ಣೆ ದೀಪವನ್ನು ಕೂಡ ಹಚ್ಬೋದು, ಆದರೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಇನ್ನು ₹1 ನಾಣ್ಯವನ್ನು ತೊಗೊಬೇಕಾಗತ್ತೆ. ಅದನ್ನು ಶುದ್ಧ ನೀರಿನಲ್ಲಿ ತೊಳ್ಕೊಂಡು ನೀವು ತುಳಸಿ ಗಿಡದ ಮುಂದೆ ಹೋಗಿ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ₹1 ನಾಣ್ಯವನ್ನು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಏನು ಕಷ್ಟಗಳಿದೆ, ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ತುಳಸಿ ಗಿಡದಲ್ಲಿ ಶ್ರೀ ಮಹಾವಿಷ್ಣುವನ್ನು ನೆನೆಸ್ಕೊಂಡು ಹಾಗೆಯೇ ಮಹಾಲಕ್ಷ್ಮಿಯನ್ನು ನೆನೆಸ್ಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ನನಗೆ ಈ ಥರ ಕಷ್ಟ ಇದೆ, ಈ ಕಷ್ಟಗಳೆಲ್ಲ ಬಗೆಹರಿಸಪ್ಪ ಅಂತ ನೀವು ವಿಷ್ಣು ದೇವರನ್ನು ಸ್ಮರಣೆ ಮಾಡ್ತಾ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡ್ತಾ ನೀವು ನಿಮ್ಮ ಕಷ್ಟಗಳನ್ನೆಲ್ಲವನ್ನು ಹೇಳ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ನಂತರ ಏನು ₹1 ನಾಣ್ಯ ನಿಮ್ಮ ಕೈಯಲ್ಲಿರುತ್ತಲ್ಲ, ಆ ನಾಣ್ಯವನ್ನು ತುಳಸಿ ಗಿಡದ ಬುಡದಲ್ಲಿ ಇಡಬೇಕು. ಅಂದರೆ ಬುಡದಲ್ಲಿ ಸ್ವಲ್ಪ ನೀವು ಮಣ್ಣನ್ನು ತೆಗೆದು ಆ ₹1 ನಾಣ್ಯ ಸಂಕಲ್ಪ ಮಾಡಿದ್ದು ನಾಣ್ಯ ಇರುತ್ತಲ್ಲ, ಆ ನಾಣ್ಯವನ್ನು ನೀವು ತುಳಸಿ ಗಿಡದ ಬುಡದಲ್ಲಿ ಇಟ್ಟು ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಮುಚ್ಚಬೇಕಾಗುತ್ತೆ. ತುಳಸಿ ಗಿಡಕ್ಕೆ ನಮಸ್ಕಾರವನ್ನು ಮಾಡಬೇಕಾಗತ್ತೆ. ಇನ್ನು ನಮಗೆ ತುಳಸಿ ಗಿಡದ ಮಣ್ಣಿನಲ್ಲಿ ₹1 ನಾಣ್ಯವನ್ನು ಇಡೋದ್ರಿಂದ ಮನೆಯಲ್ಲಿ ಎಲ್ಲ ರೀತಿಯ ವಾಸ್ತು ದೋಷಗಳು ಕೂಡ ಪರಿಹಾರ ಆಗುತ್ತೆ. ಯಾವುದೇ ರೀತಿಯಾದ ವಾಸ್ತು ದೋಷ ಇದ್ದರೂ ಕೂಡ ಮನೆಯಲ್ಲಿ ತೊಂದರೆಗಳನ್ನು ಸೃಷ್ಟಿಸ್ತಾ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ತುಳಸಿ ಗಿಡದಲ್ಲಿ ಈ ರೀತಿಯಾಗಿ ₹1 ನಾಣ್ಯವನ್ನು ಇಡೋದ್ರಿಂದ ವಾಸ್ತು ದೋಷ ಕೂಡ ಪರಿಹಾರ ಆಗುತ್ತೆ. ಇನ್ನು ಶಾಸ್ತ್ರದ ಪ್ರಕಾರ ನಾವು ಮನೆಯಲ್ಲಿರುವ ತುಳಸಿ ಗಿಡದ ಮಣ್ಣಿನಲ್ಲಿ ₹1 ನಾಣ್ಯವನ್ನು ಇಡೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳ ಸಂಚಾರ ಕೂಡ ಹೆಚ್ಚಾಗುತ್ತೆ, ದೈವಿಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬದಲ್ಲಿ ಸಂತೋಷ ಸಮೃದ್ಧಿಯ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ತುಳಸಿ ಗಿಡದ ಮಣ್ಣಿನಲ್ಲಿ ₹1 ನಾಣ್ಯವನ್ನು ಇಡೋದ್ರಿಂದ ಶನಿ ದೋಷ ಮತ್ತು ಹಾಗೆಯೇ ರಾಹು ದೋಷ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಏನಾದರೂ ಸದಸ್ಯರ ನಡುವೆ ಆಗಾಗ್ಗೆ ಜಗಳಗಳು, ಸಮಸ್ಯೆಗಳು, ಮನಸ್ತಾಪಗಳು ಎದುರಾಗ್ತಾ ಇದ್ದರೆ, ಕುಟುಂಬದಲ್ಲಿ ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ, ಜಗಳಗಳು, ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಆಯಿತು ಅಂದರೆ ಮನೇಲಿ ತುಂಬಾ ಜಗಳಗಳು ಶುರು ಆಗ್ತಾ ಇರುತ್ತೆ. ಏನೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಒಬ್ಬರು ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಅನ್ನೋರು ಕೂಡ ನೀವು ತುಳಸಿ ಗಿಡದಲ್ಲಿ ನಾಣ್ಯವನ್ನು ಇಡೋದ್ರಿಂದ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಸಾಮರಸ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಬಂದು ಬಳಗ ಎಲ್ಲ ಮನೆಗೆ ಬರೋದಾಗಲಿ, ನಾವು ದುಡಿದಂಥ ಹಣ ನಮ್ಮ ಕೈಯಲ್ಲಿ ನಿಲ್ಲೋದಾಗಲಿ, ಮನೆಯಲ್ಲಿ ಜಗಳಗಳು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ತುಳಸಿ ಗಿಡದಲ್ಲಿ ನಾವು ₹1 ನಾಣ್ಯವನ್ನು ಇಟ್ಟಿರ್ತೀರಿ. ಇನ್ನು ಎಷ್ಟು ದಿನಗಳ ಕಾಲ ಇರಬೇಕು ಅದು ಅನ್ನೋದಾದರೆ ಅದರಿಂದ ನೀವು ತೆಗೀಲೇಬೇಡಿ ಸ್ನೇಹಿತರೆ. ಅದು ತುಳಸಿ ಗಿಡದಲ್ಲೇ ಇರಲಿ, ಯಾಕೆಂದರೆ ನಮ್ಮ ಮನೆಗೆ ಅದು ಸುಖ, ಸಂತೋಷ, ನೆಮ್ಮದಿಯನ್ನು ನೀಡುತ್ತೆ. ಹಾಗೆಯೇ ನಮ್ಮ ಮನೆಗೆ ಆಗುವಂಥ ದೃಷ್ಟಿ ದೋಷ ಅನ್ನೋದು ಪರಿಹಾರ ಆಗುತ್ತೆ. ನರ ದೃಷ್ಟಿ ಆಗ್ಬೋದು, ನರ ದೋಷ ಆಗ್ಬೋದು, ಇದರಿಂದ ಕೂಡ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದರಿಂದ ನಮಗೆ ನಾಳೆ ಕಾಮದ ಏಕಾದಶಿ ಇರೋದ್ರಿಂದ ನಾಳೆ ಸಂಜೆ ನೀವು ಪೂಜೆ ಮಾಡುವ ಸಮಯದಲ್ಲಿ ₹1 ನಾಣ್ಯವನ್ನು ಈ ರೀತಿಯಾಗಿ ತುಳಸಿ ಗಿಡದಲ್ಲಿ ಇಡಬೇಕಾಗುತ್ತೆ. ಅದೇ ಕಾರಣಕ್ಕೂ ತುಳಸಿ ಗಿಡದಿಂದ ₹1 ತೆಗಿಯಕ್ಕೆ ಹೋಗ್ಬೇಡಿ, ತುಳಸಿ ಗಿಡದಲ್ಲೇ ಅದು ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.